ಮಾತ್ರ ಬಾಕಿ ಇದೆ ಲೋಕಸಭಾ ಚುನಾವಣೆಗೆ. ಒಂದು ಕಡೆ ಕಾಂಗ್ರೆಸ್ ಪಾಳದಲ್ಲಿ ಅಭ್ಯರ್ಥಿಗಳನ್ನು ಹುಡುಕೋದೇ, ಅಭ್ಯರ್ಥಿಗಳನ್ನು ಫಿಕ್ಸ್ ಮಾಡೋದೇ ದೊಡ್ಡ ತಲೆನೋವಾಗಿದೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆಗೂ ಮುನ್ನ ಒಂದು ಟಾಸ್ಕ್ ಅನ್ನು ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಟಾಸ್ಕ್ ಏನು ಗೊತ್ತಾ? 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು. ಟಾರ್ಗೆಟ್ 20. ಗೆದ್ರೆ ಕ್ರೆಡಿಟ್ ಯಾರಿಗೆ, ಸೋತ್ರೆ ಯಾರು ಹೊಣೆ? ಕಾಂಗ್ರೆಸ್ ಶಾಸಕರಿಗೆ DCM ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನಂತ ನೋಡಿ. ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಲೇಬೇಕು. ಹಾಗಾಗಿಯೇ ಈಗಿನಿಂದಲೇ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ ನಿಮ್ಮ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ನೀವು ಲೀಡನ್ನು ಕೊಡಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಯಾರೇ ಅಭ್ಯರ್ಥಿ ಆಗಲಿ, ಕಾಂಗ್ರೆಸ್ ಅಭ್ಯರ್ಥಿ ಆಗಲಿ, ಅವ್ರಿಗೆ ಹೆಚ್ಚಿನ ವೋಟ್ ಬರಬೇಕು. ಹಾಗೆ ನೋಡ್ಕೊಳ್ಬೇಕು ನೀವು. ಆ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಶ್ರಮ ವಹಿಸಬೇಕು ನೀವು ಅಂತ ಅವರು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಯಾರು ಆ ರೀತಿಯಾಗಿ ಕೆಲಸ ಮಾಡ್ತಾರಲ್ಲ ಅಂಥವರನ್ನು ಗುರುತು ಮಾಡ್ತೀವಿ, ಅವ್ರಿಗೆ ಫ್ಯೂಚರಲ್ಲಿ ಉತ್ತಮವಾದಂಥ ಅವಕಾಶವನ್ನು, ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತೇಳಿ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸುದ್ದಿ ಹತ್ತ ಗಮನ ಹರಿಸೋದಾದರೆ, ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿಯಾಗಿದೆ, ಯಾವುದು ಸರಿ ಇಲ್ಲವಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏಕೆಂತಂದರೆ ರೆಬಲ್ ಶಾಸಕರು ಒಬ್ಬೊಬ್ಬರಾಗಿ ಮುನ್ನೆಲೆಗೆ ಬರ್ತಿದ್ದಾರೆ. DCM ಸ್ಥಾನಗಳು ಕೇಳಿ ಬಂತು. ನಮಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಬೇಡ ಅಂತಂದ್ರು, ರೆಬಲ್ ಆಗ್ತಾ ಇದ್ರು. ಈಗ ಮದ್ದು ಅರೆಯುವಂಥ ಕೆಲಸವನ್ನು CM ಮಾಡ್ತಿದ್ದಾರಾ? ಅಸಮಾಧಾನಿತರ ಮನವೊಲಿಕೆಗೆ CM ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. 3 ನಾಯಕರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು 3 ಶಾಸಕರು, BR ಪಾಟೀಲ್, RV ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ. ಈ 3 ಕೂಡ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡೋದಕ್ಕೆ ನೋಡಿ. ಬಸವರಾಜ ರಾಯರೆಡ್ಡಿ ಅವರಿಗೆ CM ಆರ್ಥಿಕ ಸಲಹೆಗಾರ ಸ್ಥಾನಮಾನವನ್ನು ಕೊಡೋದಕ್ಕೆ, BR ಪಾಟೀಲ್ಗೆ CM ಸಲಹೆಗಾರರು, RV ದೇಶಪಾಂಡೆ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರು. ಈ 3 ಕೂಡ, ಈ 3 ಶಾಸಕರಿಗೂ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡೋದಕ್ಕೆ CM ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ.